ಸ್ವಾಧ್ಯಾಯದ ವಿಷಯವಾಗಿ ನಾವು ತಿಳ್ಕೊಳ್ಳೋದಾದರೆ ಯಾವ ಮಾಸ? ಧನುರ್ಮಾಸ. ಏನು ಧನುರ್ಮಾಸ ಅಂತಂದರೆ? ಧನುರ್ಮಾಸ ಅಂದರೆ ಧನುಷ್ ಕೋಟಿ, ಧನುರ್ಬಾಣ ಇವೆಲ್ಲ ಕೇಳಿದ್ವಲ್ಲ, ಆ ಥರ ಇರುತ್ತೆ. ಈ ಧನುಸ್ಸು ಅನ್ನೋದು ಹೇಗಿರುತ್ತೆ? ಬೆಂಡಾಗಿರುತ್ತೆ, ಕಮಾನ್ ರೀತಿಯಲ್ಲಿ ಇರುತ್ತೆ. ಅದೇ ರೀತಿ ಈ ಒಂದು ಸಮಯದಲ್ಲಿ ನಮ್ಮ ಶರೀರ, ಶಕ್ತಿ, ಬೆನ್ನು, ನರಗಳು, ಮಾಂಸಖಂಡಗಳು ಎಲ್ಲವೂ ಸಹ ಬೆಂಡಾಗುತ್ತೆ, ಅಂದರೆ ಸಂಕುಚಿತ ಆಗುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ನಾವು ಅದನ್ನು ವಿಕಸಿತ ಮಾಡಬೇಕು. ಸಂಕುಚಿತ ಆದರೆ ಏನಾಗುತ್ತೆ? ಅನಾರೋಗ್ಯ, ಸಂಕೋಚ, ಭಯ, ಆತಂಕ, ಉಸಿರಾಟ ಕಡಿಮೆ, ಕಫ ಜಾಸ್ತಿ, ಈ ಥರದ್ದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಬರುತ್ತೆ. ಹಾಗಾಗಿ ನಾವು ಆ ಸಮಯದಲ್ಲಿ ಎದ್ದು ಅಭ್ಯಾಸವನ್ನು ಮಾಡಿದಾಗ ಅದೇನಾಗುತ್ತೆ, ನಮಗೆ ಅವೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಏನೆಲ್ಲ ನಮಗೆ ಹೆಲ್ತ್ ಇಶ್ಯೂಸ್ ಇರೋ ನನಗೆ ಇಲ್ಲೇ ಇಲ್ಲ ಅನ್ನೋ ಥರದ್ದೆಲ್ಲವೂ ಈ ಸಮಯದಲ್ಲಿ ಗೊತ್ತಾಗುತ್ತೆ. ಕೆಮ್ಮು, ನೆಗಡಿ, ವೀಸಿಂಗು, ಅದು ಎಲ್ಲ ಥರದ್ದು ತಲೆನೋವು, ಈ ಥರದ್ದೆಲ್ಲ ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕಂದ್ರೆ ಧನುರ್ಮಾಸ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಸಮಯದಲ್ಲಿ ಅಭ್ಯಾಸ ಮಾಡಬೇಕು. ಬೇಸಿಗೆ ಸಮಯದಲ್ಲಿ ನಾವು ಅಭ್ಯಾಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಸೂರ್ಯನ ಕಿರಣ ಇರೋದ್ರಿಂದ ಆ್ಯಕ್ಟಿವ್ ಆಗಿರುತ್ತೆ, ನಮ್ಮ ಸೆಲ್ಸು ಬೇಗ ಹೊಸ ಉತ್ಪತ್ತಿ ಆಗುತ್ತೆ. ಆದರೆ ಚಳಿಗಾಲದಲ್ಲಿ ಅದು ಬೇಗ ಆಗೋದಿಲ್ಲ, ಅದು ತುಂಬ ನಿಧಾನ ಆಗುತ್ತೆ. ಆವಾಗ ನೋವು ಇನ್ನೂ ಜಾಸ್ತಿ ಹಂಗೆ ಇರುತ್ತೆ, ಆ ಥರ. ಹಾಗಾಗಿ ಅದನ್ನು ಸರಿ ಮಾಡ್ಕೋಬೇಕಾದ್ರೆ ನಮ್ಮ ಶರೀರವನ್ನು ನಾವು ಆ ಥರ ಏನು ಮಾಡ್ಕೋಬೇಕು? ಆ್ಯಕ್ಟಿವೇಟ್ ಮಾಡಬೇಕು. ಆ ಆ್ಯಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಆಗುತ್ತೆ. ಶಕ್ತಿ ಉತ್ಪತ್ತಿ ಆದಾಗ ನಿಶಕ್ತಿ ಕಡಿಮೆ ಆಗುತ್ತೆ ಅಲ್ವಾ? ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ನಾವು ಈ ಒಂದು ಚಳಿಗಾಲದಲ್ಲಿ ಅಂತಂದರೆ ಧನುರ್ಮಾಸದಲ್ಲಿ ಅಭ್ಯಾಸ ಮಾಡಬೇಕು. ಅದಕ್ಕೆ ಆ ಸಮಯದಲ್ಲೇ ಜಾಸ್ತಿ ಇರ್ತಕ್ಕಂಥ ಚಳಿ ಜಾಸ್ತಿ ಇರ್ತಕ್ಕಂಥ. ಆ ಚಳಿ ಇದೆ ಅಂಥೇಳಿ ನಾವು ಜಾಸ್ತಿ ಹಾಗೆ ನಿದ್ದೆ ಮಾಡೋದು, ವಿಭಾಗ ಮಲ್ಕೊಳ್ಳೋದು ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಅದಿನ್ನಷ್ಟು ಬ್ಲಡ್ ಸರ್ಕ್ಯುಲೇಷನ್, ಬ್ರೀತಿಂಗ್ ಲೆವೆಲ್ಲು ಇವೆಲ್ಲ ಕಡಿಮೆ ಆಗುತ್ತೆ. ದೇಹದಲ್ಲಿ ತಣ್ಣನೆಯ ವಾತಾವರಣ ಜಾಸ್ತಿ ಆಗುತ್ತೆ. ದೇಹದಲ್ಲಿ ತಣ್ಣಗಿರಬೇಕಾ, ಬಿಸಿ ಇರಬೇಕು? ಬಿಸಿ ಅಲ್ವಾ? ಅದಕ್ಕೆ ನಾವು ಆ ಬ್ರಹ್ಮ ಮುಹೂರ್ತಕ್ಕೆಲ್ಲ ಎದ್ದೊಳ್ಬೇಕು. ಏನೇ ಪಾರಾಯಣ ಮಾಡಲಿ ಅದು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ವಿಷ್ಣು ಸಹಸ್ರನಾಮ ಮಾಡಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಲಲಿತ ಸಹಸ್ರನಾಮ ಮಾಡಿ ಹೀಟ್ ಜಾಸ್ತಿ ಆಗುತ್ತೆ ಅಲ್ವಾ? ಯಾವ್ದು ಬೇಕಾದ್ರೆ ಹೇಳಿ ಪಾರಾಯಣಗಳಲ್ಲಿ ಬರೀ ಚಾಂಟಿಂಗ್ ಮಾಡಿ. ಇವಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಎಲ್ಲ ಆಗ್ತದೆ, ಆ ಥರ ಹೇಳಿದ ತಕ್ಷಣ ಏನಾಗ್ತದೆ, ಇಡೀ ಶರೀರ ಎಲ್ಲ ಬಿಸಿ ಆಗುತ್ತೆ. ತಮ್ಮ ಸಮಯದಲ್ಲಿ ತಣ್ಣೀರು ಸ್ನಾನನೂ ಮಾಡಿ ಮಾಡ್ತಾರೆ, ಇನ್ನೂ ಬಿಸಿ ಜಾಸ್ತಿ ಆಗುತ್ತೆ ಅಲ್ವಾ? ಕೋಲ್ಡು, ನೆಗಡಿ ಅದರಿಂದೆಲ್ಲ ಎಷ್ಟಿದೆಯೋ ಅದೆಲ್ಲ ಬಾಡಿ ಕ್ಲೀನ್ಸಿಂಗ್ ಆಗ್ತದೆ ಬೇಗ. ಅದೆಲ್ಲ ಬರಲಿಕ್ಕೆ ಬಿಡಬೇಕು, ಬಿಟ್ಟು ಕ್ಲಿಯರ್ ಮಾಡ್ಕೋಬೇಕು. ಬರಬಾರ್ದು ಒಂದು ತಡಿಬಾರ್ದು, ಒಂದು ಕ್ಲಿಯರ್ ಆದ ಕ್ಲೀನ್ಸಿಂಗ್ ಆದರೆ ಒಳ್ಳೆಯದು. ಬಟ್ ಅದು ಯಾವುದು ಇಲ್ಲ, ನಾವು ಹಾಗೆ ಮಲಗಿರ್ತೀವಿ, ಏನು ಎದ್ದೊಳೋದಿಲ್ಲ, ಏನು ವಾಕಿಂಗ್ ಮಾಡೋದಿಲ್ಲ, ಅಭ್ಯಾಸ ಮಾಡೋದಿಲ್ಲ ಅಂತಂದಾಗ ಅದು ಒಳಗಡೆ ಅನ್ನೇ ಶೇಖರಣೆ ಆಗುತ್ತೆ. ಶುದ್ಧೀಕರಣ ಆಗೋ ಸಮಯದಲ್ಲಿ ಶೇಖರಣೆ ಆದರೆ ಮತ್ತು ಎನರ್ಜಿ ಯಾವಾಗ ಬರಬೇಕು ಆ ಥರ. ಆಗ ಈ ಸಮಯದಲ್ಲಿ ನಾವು ಸಾಮಾನ್ಯವಾಗಿ 7 ರೌಂಡು ಸೂಕ್ಷ್ಮ ಪ್ರಾಣಾಯಾಮವನ್ನು ಮಾಡ್ತೀವಿ. ಯಾವಾಗ? ಬೇಸಿಗೆ ಸಮಯ ಜಾಸ್ತಿ ಬಿಸಿಲಿದ್ದಾಗ ಸೂಕ್ಷ್ಮ ಪ್ರಾಣಾಯಾಮ 7 ರೌಂಡ್ಸ್ ಮಾಡ್ತೀವಿ. ಈ ಸಮಯದಲ್ಲಿ ಎಷ್ಟು ಮಾಡಬೇಕು? ಅದರ 3ರಷ್ಟು ಮಾಡಬೇಕು, 21. ಅದಕ್ಕೆ ನಿಮಗೆ ಅಭ್ಯಾಸ ಏನು ಕೊಡಿ, ಚೈತನ್ಯ ಪ್ರಕ್ರಿಯೆಯಲ್ಲಿ ಮಿನಿಮಮ್ 7, ಮ್ಯಾಕ್ಸಿಮಮ್ 21. ಆ 21 ಇವಾಗ ಮಿನಿಮಮ್ ಆಗುತ್ತೆ. ಮಿನಿಮಮ್ 21 ರೌಂಡ್ಸ್ ಮಾಡಬೇಕು ಎಲ್ಲ ಪ್ರಕ್ರಿಯೆಗಳನ್ನು. ಅಷ್ಟು ಸಮಯ ಬೇಕಂದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಇದ್ದೇ ಇರಬೇಕು, ಎದ್ದು ಅಭ್ಯಾಸ ಮಾಡಬೇಕು. ಆಮೇಲೆ ಮಾಡೋದು ಪರವಾಗಿಲ್ಲ ಚೈತನ್ಯ ಪ್ರಕ್ರಿಯೆ. ಬಟ್ ಆ ಬೆಳಗಿನ ಸಮಯದಲ್ಲಿ ಮಾಡಿದ್ರೆ ನಮ್ಮಲ್ಲಿ ಏನೆಲ್ಲ ಕ್ಲೇಶ ವಿಕಲ್ಪಗಳಿದೆ, ರೋಗ ರುಜಿನಗಳಿದೆ, ಅವೆಲ್ಲವನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೋಬೋದು. ಕ್ಲೀನ್ಸಿಂಗ್ ಆಗಿದ ತಕ್ಷಣ ಅದು ಒಂದು ರೀತಿಯಾದಂಥ ಪ್ರಕ್ರಿಯೆಗೆ ಸಂಬಂಧಪಟ್ಟ. ಅದಕ್ಕೇ ಈ ಸಮಯದಲ್ಲಿ ಎಲ್ಲರೂ ಧನುರ್ಮಾಸ ವ್ರತವನ್ನು ಮಾಡ್ತೀವಿ ಅಲ್ವಾ? ಬೆಳಿಗ್ಗೆ ಎದ್ದೇನು ಮಾಡ್ತಾರೆ? ಆಮೇಲೆ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತಾರೆ, ಹಳ್ಳಿಕಟ್ಟೆ ಪ್ರದಕ್ಷಿಣೆ ಮಾಡ್ತಾರೆ. ಆಕ್ಸಿಜನ್ ಜಾಸ್ತಿ ಸಿಗುತ್ತೆ. ಯಾವಾಗ ಸೂರ್ಯನ ಕಿರಣ ಕಡಿಮೆ ಆಗುತ್ತೋ ಅಲ್ಲೇನಾಗುತ್ತೆ, ಕತ್ತಲು ಜಾಸ್ತಿ ಆಗುತ್ತೆ. ಕತ್ತಲು ಜಾಸ್ತಿ ಇದ್ದಾಗ ಏನಾಗುತ್ತೆ, ರೋಗ ರುಜಿನಗಳು ಜಾಸ್ತಿ ಆಗುತ್ತೆ. ಕಿರಣ ಜಾಸ್ತಿ ಇದ್ದಾಗ ಬೆಳಕು ಜಾಸ್ತಿ ಆಗುತ್ತೆ. ಬೆಳಕಿದ್ದಾಗ
ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ ಇರೋದಿಲ್ಲ ಆ ಥರ ಆಗುತ್ತೆ. ಹಾಗಾಗಿ ಈ ಸಮಯ ಎಲ್ಲವೂ ಏನಾಗುತ್ತೆ, ನಮಗೆ ಕತ್ತಲಿನ ವಾತಾವರಣ ಜಾಸ್ತಿ. ಆ ಸಮಯದಲ್ಲಿ ದೀಪವನ್ನು ಹಚ್ಕೋಬೇಕು. ಯಾವ ದೀಪ? ತುಪ್ಪದ ದೀಪವನ್ನು ಹಚ್ಕೋಬೇಕು ಅಥವಾ ಅಗ್ನಿಹೋತ್ರವನ್ನು ಮಾಡ್ತಕ್ಕಂಥದ್ದು. ಆ ವಾತಾವರಣ ಸೃಷ್ಟಿ ಮಾಡಿಕೊಂಡು ಆ ಸಮಯದಲ್ಲಿ ಅಭ್ಯಾಸವನ್ನು ಮಾಡಬೇಕು. ಸೊ ನಾರ್ಮಲ್ ಆಗಿರೋರು ಸಹ ಅದ್ಭುತವಾದಂಥ ಶಕ್ತಿಯನ್ನು ಪಡಿಬೇಕು. ಮಂತ್ರ ಸಾಧನೆ, ಯಾವುದನ್ನ ಒಂದು ಮಂತ್ರವನ್ನು ಕಲಿಬೇಕು, ಅದನ್ನು ಸಿದ್ಧಿ ಮಾಡ್ಕೋಬೇಕಂತಂದರೆ ಇದು ಪ್ರಶಸ್ತವಾದಂಥ ಸಮಯ. ಯಾವ ಸಮಯ? ಧನುರ್ಮಾಸದ ಮಾಸ. ಹಾಗಾಗಿ ನಮಗೆ ಇಷ್ಟೆಲ್ಲ ಆಪ್ಷನ್ ಇದೆ, ಆಲ್ರೆಡಿ ಜ್ಞಾನವೂ ಸಿಕ್ಕಿದೆ ಅಲ್ವಾ, ಚೈತನ್ಯ ಪ್ರಕ್ರಿಯೆದು. ಅದನ್ನು ಒಂದು ರೌಂಡ್ ಮಾಡಿಕೊಂಡ್ರೆ ಸಾಕು. ನಾವೇನೆಲ್ಲ ಆಲ್ರೆಡಿ 2-3 ತಿಂಗಳು ಹಿಂದ್ಗಡೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಅದು ಇದು ಎಲ್ಲ ಇತ್ತು ಅಂತ ಅಂದ್ಕೊಳ್ತಾ ಇದ್ವಿ, ಅದೆಲ್ಲ ಆಲ್ರೆಡಿ ಕ್ಲಿಯರ್ ಆಗಿದೆ. ಇನ್ನೂ ಏನೋ ಇದ್ದರೆ ಆಳದಿಂದ ತೆಗೆದಾಕ್ಬಿಡುತ್ತೆ, ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾವು ಯಾರು ಸಮಯವನ್ನು ವ್ಯರ್ಥ ಮಾಡೋಂಗಿಲ್ಲ. ಏನು ಮಾಡಬೇಕು? ಅಭ್ಯಾಸಕ್ಕೆ ಅಂತ ಬಳಸ್ಬೇಕು, ಅನುಷ್ಠಾನಕ್ಕೆ ಅಂತ ಬಳಸ್ಬೇಕು. ಎಷ್ಟಾಗ್ತಾ ಇದೆ ಇವಾಗ ಅನುಷ್ಠಾನ? ಎಷ್ಟನೇ ಅನುಷ್ಠಾನದಲ್ಲಿದ್ರ? ಪ್ರಾಣತತ್ವಾಭ್ಯಾಸ, ಚೈತನ್ಯ ಪ್ರಕ್ರಿಯೆ ಅನುಷ್ಠಾನ ಎಷ್ಟಾಯಿತು? 108 ಯಾರು ಕಂಪ್ಲೀಟ್ ಮಾಡಿದ್ರಿ ಅಲ್ವಾ? ಅದನ್ನು ಬರ್ಕೋಬೇಕು. ಯಾರು ಮಾರ್ಕ್ಸ್ ಕೊಡಲ್ಲ ಅಲ್ವಾ, ಇದು ಮಾಡೋದು. ಅದಕ್ಕೆ ನಾವೇ ಮಾಡ್ತೀವಿ. ಓಕೆನಾ? ಸರ್ ಕಣ್ಣು ಮುಚ್ಕೊಳ್ಳಿ. ಸೊ ಆ ಒಂದು ಸಂಕಲ್ಪವನ್ನು ತಗೊಳ್ಳೋಣ. ಧನುರ್ಮಾಸದ ವಿಶೇಷವಾಗಿ ಧನುರ್ಮಾಸದ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಸ್ವಯಂ ಸಾಧನೆಯನ್ನು ಮಾಡುವಂಥ ಸಂಕಲ್ಪವನ್ನು ತಗೊಳ್ತಾ ಇದ್ದೀವಿ. ಸ್ವಇಚ್ಛೆಯಿಂದ ನಾವು ನಮ್ಮ ಶರೀರದ ಆರೋಗ್ಯಕ್ಕಾಗಿ ಮತ್ತು ಮನಸ್ಸಿನ ಚೈತನ್ಯಕ್ಕಾಗಿ, ಮನೆ ಕೆಲಸಗಳ ಜೊತೆಗೆ ಪೂಜೆ ಪುನಸ್ಕಾರಗಳ ಜೊತೆಗೆ ನಮ್ಮ ಯೋಗ ಸಾಧನೆಯನ್ನು ಸಹ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಇದನ್ನು ನಿರಂತರವಾಗಿ ಅಭ್ಯಾಸವನ್ನು ಮಾಡುತ್ತೇವೆ. ಇದಕ್ಕೆ ನಮ್ಮ ಮನಸ್ಸು ಸಹಕಾರ ಮಾಡಲಿ, ನಮ್ಮ ಶರೀರ ಸಹಕಾರ ಮಾಡಲಿ, ಹಾಗೆ ನಾವಿರ್ತಕ್ಕಂಥ ವಾತಾವರಣವೂ ಸಹ ಅನುಕೂಲಕರವಾಗಿರಲಿ. ನಾವು 2 ಕೈಗಳನ್ನು ಮುಚ್ಕೊಳ್ತೀವಿ. ಸೊ ಇವತ್ತಿನ ನಾವು ಧನುರ್ಮಾಸದ ಒಂದು ವಿಶೇಷವಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಸೊ ಇವತ್ತು ನಾವೇ ಬರಿಬೇಕು. ಬರೆದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗುತ್ತೆ, ನಾನು ಇವತ್ತು ಅಭ್ಯಾಸ ಮಾಡಿದೆ. ಸೊ ಅದನ್ನ ಅಭ್ಯಾಸ ಮಾಡಿದ ನಂತರ ಏನಾಗುತ್ತೆ, ಅದರ ಪ್ರತಿಫಲ ಸಿಗುತ್ತೆ. ಇಲ್ಲಾಂತಂದರೆ ಏನಾಗುತ್ತೆ, ಅದು ಅಲ್ಲಿಗೆ ಗ್ಯಾಪ್ ಆಗುತ್ತೆ. ಸೊ ಬೇರೆ ಯಾವುದೇ ಕ್ರಿಯೆಗಳನ್ನು ಕಲಿತರೆ ಅದಕ್ಕೆ ಅಲ್ಲೇ ಸ್ಟಾಪ್ ಆಗುತ್ತೆ. ಬಟ್ ಇದೆಯಾ ಹಂಗಲ್ಲ, ನೀವು ಸ್ಟಾಪ್ ಮಾಡೋಂಗೇ ಇಲ್ಲ. ಅದು ಸ್ಟಾಪ್ ಮಾಡೋ ತನಕ ನೀವು ಸ್ಟಾಪ್ ಮಾಡೋಂಗಿಲ್ಲ. ಇದು ಪ್ರಕ್ರಿಯೆ ಅಲ್ವಾ? ಅದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಎಲ್ಲಿವರೆಗೆ ಅಂದರೆ ಆ ಚೈತನ್ಯ ಅನ್ನೋದು ಸಿಗೋವರೆಗೆ. ಆ ಚೈತನ್ಯ ಒಂದು ಸಲ ಸಿಕ್ಕಿದ ಮೇಲೆ ನೀವು ಮಾಡೋ ಅವಶ್ಯಕತೆ ಇಲ್ಲ, ಅದಾಗದೆ ಪ್ರಕ್ರಿಯೆ ಆಗ್ತಾ ಇರುತ್ತೆ ಅಲ್ವಾ? ಒಂದು ಸಲ ಮೊಳಕೆ ಬಂದು ಗಿಡ ಆದ ನಂತರ ಅದಕ್ಕೆ ಮತ್ತೇನು ನೀವು ನೀರು ಹಾಕಬೇಕು, ರಕ್ಷಣೆ ಮಾಡಬೇಕು, ಅದು ಮಾಡಬೇಕು ಏನಂತದಿಲ್ಲ. ಆ ಬೆಳಕು ಹೋಗ್ತಾ ಇರುತ್ತೆ, ಕೊಂಬೆ ಬಿಟ್ಟು ಎಲೆ ಬಿಟ್ಟು ಆಗ್ತಾ ಹೋಗುತ್ತೆ ಅಲ್ವಾ? ಆ ರೀತಿಯಲ್ಲಿ ಯೋಗ ಸಾಧನೆಯನ್ನು ನಾವು ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ, ಆ ಸಮಯದಲ್ಲಿ ಮಾಡಿಬಿಟ್ರೆ ಸಾಕು. ಇದೇನಾಗುತ್ತೆ, 10 ವರ್ಷದ ಒಂದು ಜ್ಞಾನವನ್ನು 1 ತಿಂಗಳಲ್ಲಿ ಕೊಡುತ್ತೆ, ಗೊತ್ತಾಗ್ತದೆ. ಅದಕ್ಕೆ ಇದೇ ಸಮಯದಲ್ಲಿ ನಮಗೆಲ್ಲ ಯಾವುದು ಏನೇನೆಲ್ಲ ಮಾಡ್ತಾರೆ, ದೊಡ್ಡ ಕಾರ್ಯಕ್ರಮಗಳು, ಕುಂಭಮೇಳ, ಆ ರೇಂಜ್ಗಳಂಥದ್ದು ಈ ಸಮಯದಲ್ಲಿ ಮಾಡ್ತಾರೆ. ಅಂಥದ್ದು ಈ ಸತಿ ಮಹಾಕುಂಭಮೇಳ ಅಂತಂದರೆ ಎಷ್ಟು ವರ್ಷಕ್ಕೊಂದ್ಸಲ ಆಗೋದು, ಆ ಥರದ್ದೆಲ್ಲ ಆಗುತ್ತೆ. ಸೊ ಹಾಗಾಗಿ ಆ ಥರ ವಿಶೇಷ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ, ಆ ಟೈಮಲ್ಲಿ ನಾವು ಮಾಡಿದ್ರೆ ತುಂಬ ಉಪಯೋಗ. 100 ಸಲ ಮಾಡೋ ಬದಲು 1 ಸಲ ಮಾಡ್ತೀವಿ ಆ ಥರ. ಸೊ ಹಾಗಾಗಿ ಆ ಸಮಯನ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಮಾತು ಕಂಪ್ಲೀಟಾಗಿ ಕಡಿಮೆ, ನಾವು
ಬಂದಿದ್ದ ತಕ್ಷಣ ಯಾಕೆ ಧ್ಯಾನ ಕುತ್ಕೊಂಬಿಡಿ ಅಂತ ಹೇಳಿದ್ವಿ. ಈ ಸಮಯದಲ್ಲಿ ಯಾರು ಮಾತಾಡಂಗಿಲ್ಲ ಅಂತ ನಿಷಿದ್ಧ. ಯಾವ ಸಮಯದಲ್ಲಿ? ಧರ್ಮಸ್ಥಳಿ. 11 ತಿಂಗಳು ಮಾತಾಡಿದ್ರು ಬೇಜಾನ್. ಈ 12ನೇ ತಿಂಗಳು ಮಾತಾಡಿದ್ರು ಅಲ್ವಾ? ಏನೇನು ಸಾಧನೆ ಇದೆಯಾ ಅದನ್ನೆಲ್ಲ ಮಾಡಬೇಕು. ಆಮೇಲೆ ಉಪವಾಸದರದ್ದು ಇಂಥದ್ದೆಲ್ಲನೂ ಜೋಡಿಸ್ಕೋಬೇಕು. ಅದೇನು ಗೊತ್ತಿಲ್ಲ ಅಂತಂದ್ರೆ ನಾವು ತಿಳ್ಕೊಳ್ಳೋಣ. ಸೊ ಉಪವಾಸದ್ದೆಲ್ಲ ಕಂಪಲ್ಸರಿ ಮಾಡಲೇಬೇಕು ನಾವೆಲ್ಲ. ವಾರದಲ್ಲಿ 5 ದಿನ ಊಟ ಮಾಡಿ ಉಪವಾಸ. ಆವಾಗ ಆ 7ನೇ ದಿನ ಅದರ ಎಫೆಕ್ಟ್ ಏನಂತ ಗೊತ್ತಾಗುತ್ತೆ. 5 ದಿನ ಅದ್ಭುತವಾಗಿ ಊಟ ಮಾಡಿ, ಅದಕ್ಕೆ ಊಟ ಮಾಡೋದು ಇಲ್ಲೇ ಕಲಿಸ್ತೀವಿ ನಾವು ಅಲ್ವಾ? ಸೊ ಆ ಥರ ಚೆನ್ನಾಗಿ ಊಟ ಮಾಡಿ 1 ದಿನ ಉಪವಾಸ, ಅದರ ಎಫೆಕ್ಟ್ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಯಿತಾ? ಸೊ ಅದರಲ್ಲಿ ಶುದ್ಧೀಕರಣ ಆವಾಗ ಮತ್ತೊಂದು ಆಗುತ್ತೆ, ಇವೆಲ್ಲವೂ ಆಗುತ್ತೆ. ಕ್ಯಾನ್ಸರ್ ಸೆಲ್ಸ್ ಅನ್ನೋದು ಪ್ರೊಡ್ಯೂಸ್ ಆಗ್ದಂಗೆ ಅಲ್ಲೇ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಆ್ಯಕ್ಟಿವ್ ಆಗಿರ್ತಕ್ಕಂಥ ಜೀವ ನಿರೋಧಕ ಶಕ್ತಿನ ಜಾಸ್ತಿ ಆಗುತ್ತೆ. ಸೊ ಈ ಥರದ್ದೆಲ್ಲ ಉಪಯೋಗ ಇದೆ ಶಾಸ್ತ್ರದಲ್ಲಿ, ಗ್ರಂಥದಲ್ಲಿ, ಯೋಗದಲ್ಲಿ, ಅಭ್ಯಾಸದಲ್ಲಿ, ಆಚರಣೆಯಲ್ಲಿ, ಇದೆಲ್ಲರೂ ಇದೆ. ಆದರೆ ಆಚರಣೆ ಮಾಡಬೇಕಾದ್ರೆ ಯಾರು? ನಾವೇ. ಹಾಗಾಗಿ ನಾವು ತಿಂಗಳಲ್ಲಿ ಒಂದ್ಸಲ ಮಾಡ್ತಾ ಇದೀವಾ, ಓಕೆ. 15 ದಿನಕ್ಕೆ ಒಂದ್ಸಲ ಮಾಡ್ತಾ ಇದೀವಾ, ಓಕೆ. ವಾರ ಒಂದ್ಸಲ ಮಾಡ್ತಾ ಇದೀವಾ, ಬರಲ್ಲ. ಆದರೆ ಉಪವಾಸ ಅನ್ನುವ ಆಚರಣೆಗೆ ನಾವು ಬರಲಿಲ್ಲ ಅಂತಂದರೆ ಊಟ ಮಾಡಿದ್ದು ವೇಸ್ಟ್. ಊಟ ಮಾಡಿದ್ದು ಎನರ್ಜಿ ಏನೇನಕ್ಕೂ ಸಹ ಉಪಯೋಗ ಇಲ್ಲ. ಊಟ ಮಾಡಿ ಏನು ಪ್ರಯೋಜನ ಇರುತ್ತೆ ಅಲ್ವಾ? ನಮ್ಮ ಗುರುಗಳು ಏನು ಹೇಳಿರೋದು, ಸ್ವಲ್ಪ ತಿಂದರೂ ಜಾಸ್ತಿ ಶಕ್ತಿ ಬರಬೇಕು, ಸ್ವಲ್ಪ ತಿಳ್ಕೊಂಡ್ರು ಜಾಸ್ತಿ ಬಳಕೆ ಮಾಡಬೇಕು. ಬಟ್ ನಾವು ಜಾಸ್ತಿ ತಿಳ್ಕೊಂಡು ಏನೂ ಬಳಕೆ ಮಾಡಬೇಕು, ಅಭ್ಯಾಸ ಮಾಡ್ತೀವಿ. ಹಾಗಾಗಲ್ವಾ? ಜಾಸ್ತಿ ಊಟ ಮಾಡಿ ಅಯ್ಯಪ್ಪ ಉಸಪ್ಪ ಸುಸ್ತಾಗ್ತೈತೆ ಅಲ್ವಾ, ಹಿಂಗೆ ಹೇಳಿದ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ತಿನ್ನಿ, ಎನರ್ಜಿ ಜಾಸ್ತಿ ಆಗುತ್ತೆ. ಸೊ 1 ವಾರ ಪೂರ್ತಿ ನಾವು ತಿಂದಿದ್ದೀವಿ ಅಂತಂದರೆ ಅದರ ಎಫೆಕ್ಟ್ ನಮಗೆ ಅನುಭವ ಇರಬೇಕು. ಏನೇನೆಲ್ಲ ಊಟ ಮಾಡಿದ್ವಿ, ಯಾವ ಥರದ್ದೆಲ್ಲ ಎನರ್ಜಿ ಸಿಕ್ತು, ಈ ಥರದ್ದೆಲ್ಲ. ಸೊ ಅದೇ ಥರ 1 ದಿನ ಗ್ಯಾಪ್ ಕೊಟ್ಟಾಗ ಅದ್ರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಲ್ವಾ, ಶಕ್ತಿ ಜಾಸ್ತಿ ಆಗುತ್ತೆ. ಆ ಶಕ್ತಿಯ ಅನುಭವ ಟ್ರಬಲ್ ಆಗುತ್ತೆ. ಗ್ಯಾಸ್ ಟ್ರಬಲ್ಲು 1 ಸಲ 2 ಸಲ 3 ಸಲ ಆಗುತ್ತೆ. ನೀವು 4ನೇ ಸಲ ಮಾಡಿ ನಿಮ್ಮಲ್ಲಿ ಎನರ್ಜಿನೋ ಸ್ಟಾರ್ಟ್. ನೀವು ಊಟ ಮಾಡದಿರೇ ಇಲ್ಲಿ ಗ್ಯಾಸ್ ಟ್ರಬಲ್ ಅನ್ನೋ ಸ್ಟಾರ್ಟ್ ಆಯ್ತು ಅಂತಂದರೆ ಮಾಡಿದ್ರು ಗ್ಯಾಸ್ ಟ್ರಬಲ್ ಆಗುತ್ತೆ, ಮಾಡಲಿಲ್ಲ ಅಂದ್ರೂ ಗ್ಯಾಸ್ ಟ್ರಬಲ್ ಆಗುತ್ತೆ. ಸರ್ ನಮ್ಮ ಮನೆ ಹತ್ರ ಒಬ್ರು ಆಂಟಿ ಎಲ್ಲರೂ ಗೊತ್ತಾನು ಮಾಡಿ 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 ಇವಾಗ ಗ್ಯಾಸ್ ಟ್ರಬಲ್ ಆಗಿ ಅದೇ ಉಪವಾಸ ಸಂಕಷ್ಟ ಚತುರ್ದಶಿ ಬರಲಿ ಉಪವಾಸ, ಏಕಾದಶಿ ಬರಲಿ ಉಪವಾಸ, ಪೂಜೆ ವಾರ ದಿನ ಉಪವಾಸ, ಹೀಗೆಲ್ಲ ಮಾಡಿ ಮಾಡಿ ಇವಾಗ ಬೋನ್ಸ್ ಎಲ್ಲ ಪಾಪ ಸುತ್ತಮುತ್ತ ಇರೋರೆಲ್ಲ ಹೇಳ್ತಾರೆ ಹಿಂಗೇನೆ, ಉಪವಾಸ ಮಾಡಿ 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 ಅಂತೇಳಿ. ಅದು ನೆಗೆಟಿವ್ ಆಗುತ್ತೆ. ಗ್ಯಾಸ್ ಟ್ರಬಲ್ ಜಾಸ್ತಿ ಬರ್ತಾ ಇರುತ್ತೆ. ಸೊ ಊಟ ಮಾಡುವಾಗ ಸಫಿಷಿಯಂಟ್ ಸಮೃದ್ಧವಾಗಿ ಊಟ ಮಾಡಬೇಕು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ವೀಕಾರ ಮಾಡಿದ್ರೆ ಅದರಲ್ಲಿ 10ರಷ್ಟು ಎನರ್ಜಿ ಸಿಗುತ್ತೆ ನಮಗೆ. ಅದಾದಮೇಲೆ ಉಪವಾಸ ಇರ್ಬೇಕಾದ್ರೆ ಆ ಅಡುಗೆ ಬಗ್ಗೆ ಯೋಚನೆ ಬರಬಾರ್ದು. ಅವರೆಲ್ಲ ಒಳ್ಳೆ ಊಟ ಮಾಡೋರು, ನಾನು ಉಪವಾಸ ಇದ್ದೀನಿಲ್ಲ ಅನ್ನೋದು ಬರಬಾರ್ದು. ಅವಾಗೇನಾದ್ರು ಅದು ಎನರ್ಜಿ ಅದು ವೀಕ್ನೆಸ್ ಆಗ್ಬಾರ್ದು. ಎಷ್ಟು ಅವರ್ ನಾವು ಉಪವಾಸ ಅಂದರೆ ಎಷ್ಟು ಗಂಟೆ ಇದೆ, ಎಷ್ಟು ಗಂಟೆ 1 ಹೊತ್ತು ಮಾಡಿ, 2 ಹೊತ್ತು ಮಾಡಿ, 3 ಹೊತ್ತು ಮಾಡಿ, 1 ದಿನ ಆ ಥರ ಮಾಡಿ. ಆಮೇಲೆ ಉಪವಾಸ ಅಂತೇಳಿ ಹಣ್ಣು, ಹಾಲು, ಬಿಸ್ಕೆಟು, ಉಪ್ಪಿಟ್ಟು, ತರಕಾರಿ ಇದೆಲ್ಲ ತಿನ್ನೋಂಗಿಲ್ಲ. ಬರೀ ನೀರಿನ ಅಂಶದಲ್ಲಿ ಇರಬೇಕು. ನೀರು ಅಷ್ಟೇ, ಜಲತತ್ವಾಭ್ಯಾಸ. 3 ಹೊತ್ತು ನೀರನ್ನು ಕುಡಿಬೇಕು ಅಂತ ಹೇಳಿದ್ವಲ್ಲ ಬೆಳಿಗ್ಗೆ ಉಪಹಾರದ ಮುಂದೆ. ಆ 3 ಹೊತ್ತು ನೀರು ಊಟನೇ ನಮಗೆ ಆಗುತ್ತೆ. 3 ಹೊತ್ತು ನೀರು ಕುಡಿದ್ರೆ ಅದೇ ಊಟ ಆಗುತ್ತೆ, ಅದ್ರದ್ದು ಎನರ್ಜಿ ಆಗುತ್ತೆ. ನೀವು ಪಾರಾಯಣ ಅದು ಮಾಡಿ ಏನಾದ್ರು ಮಾಡಿ ಸುಸ್ತಾಗೋದಿಲ್ಲ. ನಾವು ಇಷ್ಟು 6 ದಿನ ಅಭ್ಯಾಸ ಮಾಡಿದ್ವಿ. ಬರೀ ನೀರಂದೆ, ನೀರೇ ಆಹಾರ. ನೀರಲ್ಲ ಟೇಸ್ಟ್ ಗೊತ್ತಾಗುತ್ತೆ, ನೀರಲ್ಲಿರೋ ಎನರ್ಜಿ ಗೊತ್ತಾಗುತ್ತೆ, ಇವೆಲ್ಲ ಗೊತ್ತಾಗುತ್ತೆ. ಬಟ್ ನಾವೆಲ್ಲ ಥರದ್ದು ಸ್ಪೈಸಿ ಐಟಮ್ ಎಲ್ಲ ತಿಂದಾದಮೇಲೆ ನೀರೆಲ್ಲ ಸ್ವಲ್ಪ ಕುಡಿತೀವಿ. ಜಾಸ್ತಿ ಖಾರ ಆದಾಗ, ಜಾಸ್ತಿ ಉಪ್ಪು ಆದಾಗ, ದಾವರ ಆದಾಗ ಅದು ಉಪಯೋಗ ಇಲ್ಲ. ಆಲ್ರೆಡಿ ಅದು ಡಿಫಿಷಿಯನ್ಸಿ ಕರ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಉಪವಾಸ ಅನ್ನೋದು ನೀವು ಮಾಡಿದಾಗ ಅದು ನಿಜವಾದಂಥ ಸಾಧನೆ ಆಗುತ್ತೆ. ಎಲ್ಲವೂ ಇದ್ದು ಇಲ್ಲದ ಸ್ಥಿತಿಯಲ್ಲಿದ್ದರೆ ಅದು ಸಾಧನೆ. ತಿನ್ನಲಿಕ್ಕೆಲ್ಲ ಇದೆ, ಆದರೆ ತಿಂದಿರಬೇಕು.
ಅದು ಉಪವಾಸ. ಸೊ ನಾವು ಎಲ್ಲ ಇಲ್ದಿರ, ಸಮಯ ಇಲ್ಲ, ಊಟ ಮಾಡಲಿಕ್ಕೆ ಟೈಮ್ ಇಲ್ಲ, ಆ ಸಮಯ ಒಂದು ವಾತಾವರಣ ಇಲ್ಲ, ಈ ಥರ ಎಲ್ಲ ಅಂದ್ಕೊಂಡು ನಾವು ಬಿಟ್ಟರೆ ಅದೇನಾಗುತ್ತೆ, ಉಪವಾಸ ಆಗೋಣ ಅಲ್ವಾ. ಅದು ಎನರ್ಜಿ ಲೆವೆಲ್ ಬೇರೆ ಆಗಿ ತುಂಬ ವೀಕ್ನೆಸ್ಸು, ಸುಸ್ತು, ಆಯಾಸ, ನೀರಸ, ಉಪವಾಸ ಈ ಥರ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಶಕ್ತಿಯನ್ನು ನಾವು ಕಂಡಿಡ್ಕೋಬೋದು. ಶಕ್ತಿ ಬೇಕಾದದ್ದು ನಮಗೆ ಅಲ್ವಾ. ಹಾಗಾಗಿ ಅದನ್ನು ನಾವು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ವಾತಾವರಣ ಅದನ್ನು ಮಾಡಬೇಕು. ಸೊ ಆತ ಈ ಧನುರ್ಮಾಸದಲ್ಲಿ ಒಂದು ದಿನಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನು ನಿಮ್ಮ ಜೊತೆಲಿ ಉಪವಾಸ ಇರ್ತೀನಿ, ಯೋಚನೆ ಅದು ಎನರ್ಜಿ ಲೆವೆಲ್ ನಮಗೆ ಅದ್ಭುತವಾಗಿರುತ್ತೆ ಆಯಿತಾ. ಅದಕ್ಕೆ ಅಂತ ಒಂದು ದಿನ ಹೊರಗಡೆನೂ ಕರ್ಕೊಂಡು ಹೋಗ್ತೀವಿ. ಸೊ ಸಾಧ್ಯ ಆದವರು ಅಲ್ಲಿಗೆ ಬಂದಿರ್ಬೋದು, ಇಲ್ಲಾಂದ್ರೆ ಮನೇಲೇ ಇರ್ಬೋದು, ಮನೆಯಲ್ಲೇ ಇದ್ದು ಉಪವಾಸ ಮಾಡೋ ಥರ ಮಾಡ್ಬೋದು. ಅದರಲ್ಲಿ ನೀವು ಪಾಸ್ ಆದರೆ ನೆಕ್ಸ್ಟ್ ಉಪವಾಸ ಕೊಡ್ತೀವಿ, ಪ್ರಮೋಷನ್. ಯಾವ ಉಪವಾಸ ಅದು? ನಿರ್ಜಲ ಉಪವಾಸ. ನೀರು ಇಲ್ಲದೇನಾ? ನೀರು ಇಲ್ಲ, ಅಮ್ಮ ಇದು ಪಾಸ್ ಆದರೆ ಪಾಸ್ ಇದರಲ್ಲೇ ಸುಸ್ತಾಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಇದನ್ನೇ ಮತ್ತೆ ಕಂಟ್ರೋಲ್. ವರ್ಷಕ್ಕೊಂದ್ಸರಿ ಭಕ್ಷ್ಯ ಮಾಡ್ತೀವಲ್ಲ ಸರ್, ಅವತ್ತು ಅದೇ ಥರ ಇರ್ತೀನಿ ನಾನು. ನೀರು ಸಹ ಹೆಜ್ಜೆನೂ ಸಹ ನುಂಗಿರಲ್ಲ, ಬ್ರಷ್ ಮಾಡಿಬಿಟ್ಟು ಸುಮ್ಮನೆ ಹಾಗೆ. ಹೌದು, ಆ ಥರದ್ದು ಆಚರಣೆಗಳಿದ್ದಾಗ ಮಾಡಬೇಕು. ಮಾಡಿದಾಗ ಅಟ್ಲೀಸ್ಟ್ ಆವಾಗಾದರೂ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ನಮಗೆ ಹಬ್ಬ ಹರಿದಿನಗಳು ಇವೆಲ್ಲ ಇರೋದು ಅದಕ್ಕೇ. ಎಲ್ಲ ರೀತಿಯಾದಂಥದ್ದು ಆಚಾರಗಳಲ್ಲೇ ಆರೋಗ್ಯ ಸಿಗಲಿ ಅಂತ, ಆಚಾರದಲ್ಲಿ ಆರೋಗ್ಯ ಅಂತ. ಬಟ್ ನಾವು ಇವಾಗ ಅದನ್ನೆಲ್ಲ ಏನು ಮಾಡ್ತೀವಿ, ಇನ್ಸ್ಟೆಂಟ್ ಮಾಡಿಕೊಂಡು ಹಂಗಾಗಿ ಏನಾದ್ರು ಬರಲ್ಲ, ಈಗ ಮಾಡ್ಬಿಡೋಣ, ಅದಿಲ್ಲ ಅಂದರೂ ಬರಲ್ಲ, ಇದ್ರ ಮಾಡ್ಬಿಡೋಣ, ಇವತ್ತು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಬರಲ್ಲ, ನಾಳೆ ಮಾಡೋಣ ಅಲ್ವಾ. ಗಣೇಶ ಚತುರ್ದಶಿ ಅವತ್ತು ಮಾಡೋ ಬದಲು ಒಂದು ತಿಂಗಳೆಲ್ಲ ಮಾಡ್ಕೊಂಡ್ರೆ ಅದು ಚತುರ್ದಶಿ ಆಗುತ್ತಾ? ಗಣೇಶ ಚತುರ್ದಶಿ ಆಗುತ್ತಾ? ಸೊ ನಿಧಾನ ಬರಲ್ಲ. ನವಂಬರ್ 1ನೇ ತಾರೀಕು ಮಾಡೋಕ್ಕಾಗಲ್ಲ, ಬೇರೆ ತಾರೀಕು ಮಾಡ್ಕೊಂಡು ಹೋಗೋದು ಅಂತ ಕನ್ನಡದಲ್ಲೂ ಮಾಡ್ಬೋದು. ಆದರೆ ಚತುರ್ದಶಿ ಅನ್ನೋದು ಚತುರ್ದಶಿ ದಿನನೇ ಮಾಡಬೇಕು. ಆ ದಿನ ಆ ಒಂದು ಎನರ್ಜಿ ಅನ್ನೋದಿರುತ್ತೆ. ಹಾಗಾಗಿ ಅದನ್ನು ನಾವು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಉಪಯೋಗ ಇಲ್ಲ. ನಾವು ಮಾಡ್ತೀವಿ ಮಾತ್ರ. ಸೊ ಹಾಗಾಗಿ ಉಪವಾಸಕ್ಕೆ ಇವಾಗಿಂದ ಶುರು ಮಾಡಿ. ನಿಮ್ಮಲ್ಲಿ ಚೈತನ್ಯ ಶಕ್ತಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದಕ್ಕೆ ನಿಮಗೆ ಈ ಅಭ್ಯಾಸ ನೆಕ್ಸ್ಟ್ ಲೆವೆಲ್ಗೂ ಕೊಡ್ತಾ ಇದೆ. ಸೊ ಈ ಅಭ್ಯಾಸ ನಮಗೆ ನಿತ್ಯ ಇರಬೇಕು. ಈ ಧನುರ್ಮಾಸದಲ್ಲಿ ಆ ಶಕ್ತಿಯ ಜೊತೆಯಲ್ಲಿ ನಾವು ಉಪವಾಸವನ್ನು ಮಾಡಬೇಕು. ಊಟ ಮಾಡಲಿಕ್ಕೂ ಶಕ್ತಿ ಬೇಕು, ಉಪವಾಸ ಇರಲಿಕ್ಕೂ ಶಕ್ತಿ ಬೇಕು ಅಲ್ವಾ. ಸೊ ಹಾಗಾಗಿ ಆ ಶಕ್ತಿ ನಮ್ಮಲ್ಲಿ ಇದೆಯಾ? ಸೊ ನಾವೆಲ್ಲ ಏನೆಲ್ಲ ಊಟ ಮಾಡ್ತೀವಿ ಅದನ್ನ ನಾವು ವ್ಯಾಲ್ಯೂ ಆ್ಯಡೆಡ್ ಆಗಬೇಕು, ಅದು ಎಕ್ಸೆಸ್ ಆಗಬೇಕು ಅಲ್ವಾ. ಸೊ ಆವಾಗ ಯಾವುದು ಸಮತ್ವಕ್ಕೆ ಬರಲಿಕ್ಕೆ ಎನರ್ಜಿ ಲೆವೆಲ್ಲು ಇವೆಲ್ಲವೂ ನಮಗೆ ಸಹಕಾರ ಆಗುತ್ತೆ. ಸೊ ಇಲ್ಲಾಂದರೆ ಸುಮಾರು ಫಂಕ್ಷನ್ಸ್ ಆಗಿರುತ್ತೆ, ಮನೇಲಿ ಊಟಕ್ಕಿಂತ ಫಂಕ್ಷನ್ಸ್ ಊಟನೇ ಜಾಸ್ತಿ ಕೊಡೋದು ಒಂದು ತಿಂಗಳಲ್ಲಿ ಅಲ್ವಾ. ಸೊ ಹಾಗಾಗಿ ಹಬ್ಬದ ಊಟ ಅದು ಇದು ಈ ಥರದ್ದೆಲ್ಲ ಆಗಿ ಮನೆ ಊಟನೇ ಮಾಡೋಲ್ಲ. ಹಾಗಾಗಿ ಕೆಲವೊಂದು ನಿಯಮಗಳಿದೆ ಆಹಾರ ಪದ್ಧತಿಯಲ್ಲಿ. ಸೊ ಮನೆಯಲ್ಲೇ ಊಟ ಮಾಡಬೇಕು, ಅಡುಗೆ ಮನೆಯಲ್ಲೇ ಅಡುಗೆ ಮಾಡಿ ಮನೆಯಲ್ಲೇ ಊಟ ಮಾಡೋದ್ರದ್ದು ಆಗಿರಬೇಕು. ಹೊರಗಡೆದು ತೋಡಬಾರ್ದು, ಇಂಥದ್ದೆಲ್ಲ ಇರುತ್ತೆ. ಆವಾಗ ನೀವು ಉಪವಾಸ ಮಾಡಿದ್ರೆ ಏನಾಗಲ್ಲ. ಹೊರಗಡೆ ಎಲ್ಲ ತಿನ್ಕೊಂಬಂದು ನಾನು ಉಪವಾಸ ಇರ್ತೀನಿ ಅಂತಂದರೆ ಅದೇನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಸೊ ಆಹಾರ ಪದ್ಧತಿಯಲ್ಲಿ ನೀರಿನ ಅಂಶ ಅದಕ್ಕೆ ತಕ್ಕಂಗೆ ಇರಬೇಕು. ಇವನ್ನೆಲ್ಲ ನೋಡ್ಕೊಂಡಾಗ ನಮಗೆ ಉಪವಾಸ ಮಾಡೋದು ಈಸಿಯಾಗಿರುತ್ತೆ, ಆರಾಮಾಗಿರುತ್ತೆ, ಮೈಂಡ್ ಕಾಮ್ ಆಗುತ್ತೆ. ಮೈಂಡ್ ಯಾವಾಗ ಹೆವಿ ಥಾಟ್ಸ್ ಬರಲಿಕ್ಕೆ ಚಾನ್ಸಸ್ ಏನಿದು, ಯಾವಾಗಾದ್ರೂ ಅವಾಗ ತಿನ್ನೋದು, ಕಂಟಿನ್ಯೂಸ್ ಆಗಿ ತಿಂತಾನೆ ಇರೋದು, ಇದೆಲ್ಲ ಮಾಡಿ 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 ಏನಾಗುತ್ತೆ, ಥಾಟ್ ಲೆವೆಲು ಹಂಗೆ ಇರುತ್ತೆ. ಒಂದು ನಿರ್ಧಾರ ತೊಗೊಳ್ಬೇಕಾದ್ರೂ ಆಗೋದಿಲ್ಲ. ಡಿಪ್ರೆಷನ್ ಜಾಸ್ತಿ ಬೇಗ ಹೋಗುತ್ತೆ, ಕೋಪ ಜಾಸ್ತಿ ಬರುತ್ತೆ, ಬೇಗ ಬರುತ್ತೆ, ಇಂಥದ್ದೆಲ್ಲ ಆಗುತ್ತೆ. ಅವೆಲ್ಲ ಏನೋ ಮನಸ್ಸಿನ ವ್ಯತ್ಯಾಸ, ಅದಕ್ಕೆ ಅವಕಾಶ ಕೊಡೋದು ಬೇಡ ಆಯಿತಾ. ಅದಕ್ಕೆ ಮೊದಲನೇದಾಗೆ ನಾವು ಇಲ್ಲಿಂದನೇ ಫಿಲ್ಟರ್ ಮಾಡ್ತಾ ಹೋಗೋಣ. ಹೌದಾ? ಯಾವ ದಿನ ಫಿಕ್ಸ್ ಮಾಡ್ಬೋದು ಉಪವಾಸಕ್ಕೆ? ಭಾನುವಾರನ ಸೋಮವಾರನ? ನಮಗೆ ತುಂಬ ವರ್ಕ್ ಶೆಡ್ಯೂಲ್ ತುಂಬ ಇದೆ ಅಂತಂದಾಗ, ವರ್ಕ್ ಮಾಡ್ತೀವಿ ಅಂತಂದಾಗ ನಾವೇನು ಮಾಡಬೇಕು, ಪೂರ್ತಿಯಾಗಿ ಕೆಲಸ ಕಾರ್ಯಗಳೆಲ್ಲ ಮಾಡಿಕೊಂಡು ಶನಿವಾರ ಭಾನುವಾರ ಎಲ್ಲ ಸಫಿಷಿಯೆಂಟ್ ಇವು, ಸೋಮವಾರ ಉಪವಾಸ ಇರೋ ಥರ ಮಾಡಬೇಕು. ಫಂಕ್ಷನ್ ಆಗಿದೆಯಾ ಓಕೆ, ಮತ್ತೊಂದು ಆಗಿದೆ ಓಕೆ, ಇವೆಲ್ಲ ಆಗಿದೆ. ಸೋಮವಾರ ಒಂದಿನ ಉಪವಾಸ ಇಟ್ಕೊಂಡ್ರೆ ನಾವಾಗ ನಾವು ಭಾನುವಾರ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಭಾನುವಾರ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾವುದೊಂದು ಫಂಕ್ಷನ್ ಆಗುತ್ತೆ ಅಥವಾ ಮನೆಯಲ್ಲೇ ಸ್ಪೆಷಲ್ ಆಗುತ್ತೆ, ಇಂಥದ್ದೇನೋ ಒಂದಾಗಿ ಯಾರಾದ್ರು ನೆಂಟರು ಬಂದರು ಅದಕ್ಕೆ ಅಡುಗೆ ಮಾಡಬೇಕಾಗತ್ತೆ, ಅವ್ರ ಜೊತೆಲಿ ನಾವು ತಿನ್ನಬೇಕು ಅನ್ನೋ ಭಗವಂತ ಆಗುತ್ತೆ, ಮಾಡ್ಬೇಕು. ಸೋಮವಾರ ಯಾರು ಡಿಸ್ಟರ್ಬ್ ಮಾಡೋಲ್ಲ. ಪಾರ್ವತಿ ಪತಯೇ ಓಂ ನಮಃ ಶಿವಾಯ ಅಂತೇಳಿ ಸೋಮವಾರ ಮಾಡ್ಬೋದು, ಯಾವುದೇ ಅಡ್ಡಿ ಆತಂಕ ಇಲ್ಲ. ಅದಕ್ಕೆ ಈ ಪ್ರಕ್ರಿಯೆಗಳನ್ನು ಅಭ್ಯಾಸಗಳನ್ನು ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡಿದ್ರೆ
ನಮಗೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ, ಆವಾಗ ಸಾಧನೆ ಕಂಪ್ಲೀಟ್ ಆಗುತ್ತೆ. ಬೇರೆ ಟೈಮಲ್ಲಿ ಮಾಡ್ತೀವಿ ಅಂತಂದಾಗ ನಮಗೇನಾಗುತ್ತೆ, ಅದು ಮಾಡ್ಲಿಕ್ಕೆ ಕಂಪ್ಲೀಟ್ ಆಗೋದೇ ಇಲ್ಲ, ವ್ರತಭಂಗ ಅನ್ನೋದಾಗುತ್ತೆ. ಹಾಗಾಗಿ ನಿಮ್ಮ ಸಾಧನೆಗಳನ್ನು ಎಲ್ಲ ರೀತಿಯದನ್ನು ಹೇಳಿದ್ದೀನಿ ನಾನು, ಆದರೆ ನೀವು ಅದನ್ನು ಅಳವಡಿಸ್ಕೊಳ್ತಾ ಹೋಗ್ಬೇಕು. ಒಂದೊಂದೇ ಅಳವಡಿಸ್ಕೊಳ್ತಾ ಹೋದಷ್ಟು ಅದು ನಿಮಗೆ ಯೂಸ್ ಆಗುತ್ತೆ. ಎಫರ್ಟ್ಲೆಸ್ ಆಗಿ ಮಾಡ್ಬೋದು. ಇವೆಲ್ಲ ಎಫರ್ಟ್ ಹಾಕಿ ಮಾಡೋಂಥದ್ದು ಯಾವುದಾದ್ರು ತುಂಬ ಭಾರ ಇರ್ತದಿದೆಯಾ? ಇಲ್ಲ. ಭಾರ ಇಳಿಸೋದಿದೆಯಾ? ಸೊ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಆಲ್ರೆಡಿ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಆಯ್ತು ಅಲ್ವಾ? ಆಗ ಅದನ್ನು ಆಕ್ಟಿವೇಟ್ ಮಾಡಿದ್ರೆ ಆರೋಗ್ಯವಾಗಲ್ಲ ಚೈತನ್ಯವಂತರಾಗಿರ್ಬೋದು ಅನ್ನೋ ಮಟ್ಟಿಗೆ ಇರುತ್ತೆ. ಸೊ ಅಭ್ಯಾಸಗಳು ನಮಗೆ ಏನು ಅನುಭವ ಕೊಡ್ತಾ ಇದೆ, ಏನು ಶಕ್ತಿ ಕೊಡ್ತಾ ಇದೆ, ಇದೆಲ್ಲವೂ ಸಹ ಗೊತ್ತಾಗುತ್ತೆ ಅಲ್ವಾ? ಸೊ ಆ ಎಲೆಗಳದೆಲ್ಲ ಆಯ್ತಾ? ಇಷ್ಟು ಎಲೆಗಳು ಸಿಗ್ತಾ ಅಲ್ವಾ? ಎಲೆಗಳು ಸಿಗ್ತಿದೆ, ಇಷ್ಟ ಆಗಿದೆ ತಪ್ಪಾಗಿದೆ, ಮಿಸ್ ಆಗಿದೆ ಅಂತಲ್ಲ. ತುಳಸಿ ಎಲೆ, ಬಿಲ್ಪತ್ರೆ ಎಲೆ, ತುಳಸಿ ಎಲೆ, ನಮಗೆ ಇದೆಲ್ಲ ರಸಗಳನ್ನು ಸ್ವೀಕಾರ ಮಾಡಿ ನೀರಿನ ಜೊತೆಲಿ. ಅಂದರೆ ಡೈಲಿ ಒಂದೊಂದು ದಿನ ಒಂದೊಂದು ತಗೋಬೇಕು ಅಂತನ? ವಾರಕ್ಕೆ ಒಂದು ಒಂದು ಥರದ್ದು ವಾರ ಪೂರ್ತಿ ಜೋಡಿ. ವಾರ ಎಲೆ ಸಿಗುತ್ತೆ ಅಂತಂದ್ರೆ ಮನೆಯಲ್ಲಿ ಆರಾಮಾಗಿ ಸಿಗುತ್ತಲ್ಲ, ಅದನ್ನು ಸ್ವಲ್ಪ ಕುಡ್ತೀವಿ, ರಸ ಇಡ್ತೀವಿ, ಆ ಒಂದು ಗ್ಲಾಸಲ್ಲಿ ನೀರು ಹಾಕೊಂಡು ಕುಡಿಯೋದು ಅಷ್ಟೇ. ಅದೇನಾದ್ರು ನಮ್ಮ ಶರೀರದಲ್ಲಿ ನಮ್ಮ ರಕ್ತವನ್ನು ಶುದ್ಧಿ ಮಾಡುತ್ತೆ ಆಯಿತಾ. ತುಂಬ ಅದ್ಭುತವಾಗಿ ಒಂದೊಂದು ಎಲೆನೂ ಉಪಯೋಗ ಆಗುತ್ತೆ. ಆ ಥರದ್ದು ಏನೆಲ್ಲ ನಮಗೆ ಈ ಅಡುಗೆಯಲ್ಲಿ ಬಳಸ್ತಕ್ಕಂಥದ್ದೆ ಅದನ್ನ ಕವರ್ ಮಾಡಿ ಸಾಕು. ಮೆಂತ್ಯ ಎಲೆ ಇಂಥದ್ದೆಲ್ಲ, ಬೇರೆ ಸೊಪ್ಪು, ಅದೇ ಅಡುಗೆಗೆ ಉಪಯೋಗಿಸೋದು ಬೇರೆ ಸೊಪ್ಪೆಲ್ಲ ಇದಾವಲ್ಲ ಅವೆಲ್ಲನೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದಕ್ಕೆ ಬಿಸಿ ಇಂಥದ್ದೆಲ್ಲನೂ ಮಾಡಬೇಕು. ಸೊ ಅವೆಲ್ಲವೂ ನಮಗೆ ಎನರ್ಜಿನ, ನಮ್ಮ ಜೀವ ಕಣಗಳನ್ನು ಇನ್ನಷ್ಟು ಆ್ಯಕ್ಟಿವ್ ಆಗಿರುತ್ತೆ. ಅವಾಗ ಚೈತನ್ಯ ಅನ್ನೋದು ನಿಮ್ಗೆ ಗೊತ್ತಾಗಲಿಕ್ಕೆ ಈಸಿ ಆಗುತ್ತೆ ಬೇಗ. ಇಲ್ಲಾಂದ್ರೆ ಇದೇನು ಈಲಿಂಗ್ ಮಾಡ್ತಾ ಇರೋದು ನಂಗೆ ಗೊತ್ತಾಗ್ತಾಯಿಲ್ಲ, ಇದು ಈಲಿಂಗ್ ಎಫೆಕ್ಟು ನಮ್ಗೆ ಏನು ಅರ್ಥನೇ ಆಗ್ತಾಯಿಲ್ಲ ಅನ್ನೋ ಥರ ಇರುತ್ತೆ. ಯಾಕಂದ್ರೆ ಸೆನ್ಸಿಟಿವಿಟಿ ಹೋಗ್ಬಿಟ್ಟಿರುತ್ತೆ, ಜಡತ್ವ ಅನ್ನೋದಾಗಿರುತ್ತೆ. ಕೆಲವರಿಗೆ ಬಿಸಿ ಹಾಕಿದ್ರು ಏನು ಗೊತ್ತಾಗೋದಿಲ್ಲ, ಎಣ್ಣೆಲಿ ಹಿಂಗೆ ಕೈ ಹಾಕ್ತಾರೆ, ಏನು ಗೊತ್ತಾಗಲ್ಲ, ಬೆಂಕಿನ ಕೈ ಇಟ್ಕೊಂಡಿರ್ತಾರೆ, ಬಾಯಲ್ಲಿ ಇಟ್ಕೊಂಡಿರ್ತಾರೆ, ಅಭ್ಯಾಸ ಮಾಡಿಕೊಂಡು ಅದು ಜಡತ್ವ ಹೋಗ್ಬಿಡುತ್ತೆ, ಏನು ಗೊತ್ತಾಗಲ್ಲ. ಅಷ್ಟು ಜಡತ್ವ ಅಂದರೆ ನಮಗೆ ಜೀವನ ತುಂಬ ಕಷ್ಟಕರವಾಗಿರುತ್ತೆ. ನಾವು ಎಷ್ಟು ಸೆನ್ಸಿಟಿವ್ ಆಗಿರ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಬೇಗ ಎಲ್ಲವೂ ಅರ್ಥ ಆಗುತ್ತೆ, ಅಭ್ಯಾಸ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಎಷ್ಟೇ ಖಾರ ತಿಂದು ನಂಗೆ ಏನಾಗಲ್ಲ ಅಂತಂದ್ರೆ ಏನರ್ಥ? ಖಾರನೇ ಅರ್ಥ ಆಗಿಲ್ಲ, ಏನು ಅರ್ಥ ಆಗುತ್ತೆ ಅಲ್ವಾ? ಅಷ್ಟು ಇರೋಂಥದ್ದು ಬಿಡಬಾರ್ದು. ತುಂಬ ಏನಾಗುತ್ತೆ, ವೇರಿಯೇಷನ್ಸ್ ಆಗುತ್ತೆ. ಎಲ್ಲ ವಾತ ಪಿತ್ತ ಕಫ ಅದು ಇದು ಎಲ್ಲ ಜೀರ್ಣಕ್ರಿಯೆ ಅದು ಎಲ್ಲ ಚೇಂಜ್ ಆಗುತ್ತೆ. ಮತ್ತು ರೆಡಿ ಆಗಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಒಂದು ನಿದ್ದೆ ಕೆಟ್ಟರೆ ಮತ್ತು ಅದು ಸರಿಯಾದ ನಿದ್ದೆ ಆಗಬೇಕಂತಂದರೆ ಎಷ್ಟು ದಿನ ಬೇಕಾಗುತ್ತೆ? 48 ದಿನ ಬೇಕಾಗುತ್ತೆ. ಮಾನೇ ದಿನಕ್ಕೆ ಬಂದ್ಬಿಡೋದನ್ನ ಸರೋವಲ್ಲ, ಆ ಥರ ಆಗುತ್ತೆ. ಒಂದು ಸಲ ಊಟ ಕೆಟ್ಟರೆ, ಊಟ ಬಿಟ್ಟರೆ, ಅದನ್ನು ಸೈಕಲ್ ಚೇಂಜ್ ಆಯಿತು ಅಂತಂದರೆ ಮತ್ತು ಅದೆಲ್ಲ ಸರಿ ಮಾಡ್ಕೊಳ್ಳಿಕ್ಕೆ 48 ದಿನ ಟೈಮ್ ತೊಗೊಳುತ್ತೆ. ನಾವು ಒಂದೊಂದು ದಿನ ಒಂದೊಂದು ಥರ ಚೇಂಜ್ ಮಾಡ್ಕೊಂಡು ಹೋಗೋದು, ಅದು ಇದೆಲ್ಲ ಮಾಡೋದು, ಇದೆಲ್ಲ ಮಾಡೋದು ಬೇಕಾಗಿ ನಮಗೆ ಅಭ್ಯಾಸನೇ ಇರಲ್ಲ. ಪಿಜ್ಜಾ ಬರ್ಗರು ಇವೆಲ್ಲ ನೋಡೋಣ ಒಂದು ಸಲ ಅಂದ್ಕೊಂಡು ಮಾಡಿದ್ರೆ ಅದರಿಂದ ಏನಾದರೂ ಎಡವಟ್ಟು ಆಯ್ತು ಅಂತಂದರೆ ಮತ್ತು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ 1.5 ತಿಂಗಳಾಗುತ್ತೆ. ಅಷ್ಟು ದಿನ ಅದು ಏನೇನು ಹಿಂಸೆ ಕೊಡ್ತೋ ಆ ಹಿಂಸೆನೆಲ್ಲ ಅನುಭವಿಸ್ತಿರ್ಬೇಕು. ಹೊಟ್ಟೆ ಉರಿ ಆಗುತ್ತಾ, ಅಲ್ಸರ್ ಆಗುತ್ತಾ, ಏನಾಗಲ್ಲ. ನೀವು ಉಪವಾಸ ಗೊತ್ತಾಯ್ತಲ್ಲ, ಆ ಥರದ್ದು ಒಂದು ಹೊತ್ತು ಮಾಡಿ. ಹಾಗಾಗಿ 40 ವರ್ಷದ ಮೇಲಿರೋರೆಲ್ಲ ಕೈ ಎತ್ತಿ. ಎಲ್ಲರೂ ಅವರೇ ನಮ್ದು ಊಟದ ವ್ಯವಸ್ಥೆ ಹೇಗಿದೆ? ಎಷ್ಟೊತ್ತು ಊಟ ಮಾಡ್ತಾ ಇದ್ವಿ ಅಂತ? ಎಷ್ಟು ಬಾರಿ? 4 ಟೈಮ್? 3 ಟೈಮ್. ಯೋಗಾಭ್ಯಾಸ ಪ್ರಾಣಾಯಾಮ ಇವೆಲ್ಲ ಮಾಡ್ತೀವಿ ಅಂತಂದರೆ 2 ಹೊತ್ತು ಸಾಕಾಗುತ್ತೆ. ಆದರೆ ನಮಗೆ ಅದೊಂದು ಮೈಂಡ್ ಸೆಟ್ ಇರೋದ್ರಿಂದ 3 ಸಲ 4 ಸಲ ಈ ಥರದ್ದೆಲ್ಲ ಆಗುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಮಾಡ್ತಾ ಹೋಗೋದು. ಒಂದೇ ಸಲ ಊಟನೂ ಸಾಕಾಗುತ್ತೆ. ಯಾವಾಗ ಸಂತೃಪ್ತಿಯಾಗಿ ಊಟ ಮಾಡಿದಾಗ ಇಲ್ಲಿ ಮಾಡ್ತೀವಲ್ಲ ಆ ರೀತಿ. ಆ ಥರ ನಾವು ಅಭ್ಯಾಸವನ್ನು ಮಾಡಿಕೊಂಡ್ರೆ ತುಂಬ ಎನರ್ಜಿ ಸೇವ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮಾಡಿರ್ತಕ್ಕಂಥ ಊಟವನ್ನು ಜೀರ್ಣ ಮಾಡಲಿಕ್ಕೆ ನಮ್ಮ ಎನರ್ಜಿ ಎಲ್ಲ
ಖರ್ಚಾಗ್ತದೆ. ಮತ್ತೆ ಎನರ್ಜಿ ಪಡಿಬೇಕಂದ್ರೆ ಕಷ್ಟ ಆಗುತ್ತೆ ಅಲ್ವಾ? ಹಾಗಾಗಿ ಇದನ್ನು ತಿಳ್ಕೊಳ್ಳೋಣ. ಸೊ ಈಗ 40 ವರ್ಷ ಮೇಲ್ಪಟ್ಟವರೆಲ್ಲ ಒಂದು 2 ಸಲ ಮಾತ್ರ ನಾವು ಊಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರೆ BP, ಶುಗರು, ಕೊಲೆಸ್ಟ್ರಾಲು, ಅದು ಇದು ಅದು ಇವೆಲ್ಲನೂ ನಾರ್ಮಲ್ ಆಗಿ ಇಷ್ಟು ಭಯಂಕರ ಬರ್ತಾರೆ ಇವಾಗ ಅಲ್ವಾ? ಸರಿಯಾಗಿ ಕಡಿಮೆ ಮಾಡೋಣ. ಸೊ ಸಫಿಷಿಯೆಂಟಾಗಿ ಊಟ ಮಾಡೋಣ, ಎಲ್ಲ ರೀತಿಯಾದಂಥ ಊಟ ಮಾಡೋಣ. ಆದರೆ ಅದು ಹೆವಿ ಆದ್ರೇ ಏನಾಗುತ್ತೆ, ಸಣ್ಣ ಮಕ್ಕಳಾದ್ರೆ ಅದಕ್ಕಿಂತ ಒಳಗಡೆ ಇರೋ 3 ಸಲ ಮಾಡ್ಬೋದು, ಅದಕ್ಕಿಂತ ಇನ್ನು ಕೆಳಗಡೆ ಇರೋರು 4 ಸಲ ಮಾಡ್ಬೋದು. ಸಣ್ಣ ಮಕ್ಕಳಿಗೆ ಯಾವಾಗೆಲ್ಲ ಹಸಿವು ಆಗುತ್ತೋ ಅವಾಗೆಲ್ಲ ಫೀಡಿಂಗ್, ಅವರು ಈಟಿಂಗ್ ಅಲ್ಲ, ನಮ್ಮದೆಲ್ಲ ಏನಾಗಬೇಕು, ಈಟಿಂಗ್ ಆಗ್ಬೋದು. ಫೀಡಿಂಗು ಈಟಿಂಗು ವ್ಯತ್ಯಾಸ ಇದೆ, ಹೌದಲ್ಲ? ಏನದು? ಈಟಿಂಗ್ ಅಂದರೆ ಹೊಟ್ಟೆ ತುಂಬ ತಿನ್ಬಿಡೋದು ಬಲ್ಕಾಗಿ. ಹಾಂ. ಫೀಡಿಂಗ್ ಅಂದರೆ ಹಸಿವಾದಾಗ ಅವಾಗ ಸ್ವಲ್ಪ ಎನರ್ಜಿ ಬೂಸ್ಟಿಂಗ್ ಥರ ಕೊಡೋದು. ಒಂದೇ ಸಲ ಮಕ್ಕಳೆಲ್ಲ ಬಲ್ಕಾಗಿ ತಿನ್ನೋಕ್ಕಾಗಲ್ಲ, ಹಾಂ. ಸ್ವಲ್ಪ ತಗೊಳ್ತಾರೆ ಅವರು. ಮತ್ತು ಎನರ್ಜಿ ಬೇಕು ಅವ್ರಿಗೆ, ಡೆವಲಪ್ಮೆಂಟ್, ಬಾಡಿ ಡೆವಲಪ್ಮೆಂಟ್ ಆಗಲಿಕ್ಕೆ ಅವ್ರಿಗೆ ಎನರ್ಜಿ ಬೇಕಾಗುತ್ತೆ. ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಡೋದು ಫೀಡಿಂಗು. ಅನಾವಶ್ಯಕವಿರೋದನ್ನೆಲ್ಲ ಈಟಿಂಗು ತುಂಬೋದು. ಅದು ಏನಾಗುತ್ತೆ, ಈಟಿಂಗ್ ಅಲ್ಲ ಅವಶ್ಯಕತೆ. ಈಟಿಂಗು ಬ್ಯಾಟಿಂಗ್ ಥರ ಇರಬಾರ್ದು. ಹಾಗಾಗಿ ಫೀಡಿಂಗ್ ಆದರೆ ಅವಶ್ಯಕತೆ ಏನಿದೆ ಆ ಸಮಯದಲ್ಲಿ, ಈಗ ಚಳಿಗಾಲ ಈ ಟೈಮಲ್ಲಿ ಇರಬೇಕು, ಒಂದು ಕಷಾಯ ತೊಗೊಳ್ಬೇಕು, ಸಂಜೆ ಮಾಲ್ಟನ್ನು ತೊಗೊಳ್ಬೇಕು, ಆ ಥರ ಹಾಲು ಅರಿಶಿನ ಹಾಕಿ ತೊಗೊಳ್ಬೇಕು. ಈ ಥರದ್ದೆಲ್ಲ ಏನಾಗುತ್ತೆ, ಫೀಡಿಂಗನ್ನು. ಈಟಿಂಗ್ ಆಗುತ್ತೆ ಅಂತಂದರೆ ಹಾಂ, ಯಾವಾಗೂ ಅದೇ ಥರ ಇರಬೇಕು ಅಂತ. ಬೆಳಗ್ಗೆನೂ ಹಂಗೆ ಇರಬೇಕು, ರಾತ್ರಿನೂ ಹಂಗೆ ಇರಬೇಕು, ಭಾನುವಾರ ಆದರೆ ಹಿಂಗೆ ಇರಬೇಕು, ಇಂಥದ್ದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಈಟಿಂಗ್ ಆಗಿರುತ್ತೆ. ಆಲ್ರೆಡಿ ಊಟ ಮಾಡಿರ್ತೀವಿ, ಮತ್ತೆ ಊಟ ಮಾಡೋದು ಈಟಿಂಗ್. 2ನೇ ಸಲ, 2ನೇ ರೌಂಡು, 3ನೇ ರೌಂಡು, 4ನೇ ರೌಂಡು ಎಲ್ಲ ನಾವು ಮಾಡಿದ್ವಿ. 4 ರೌಂಡ್ ತನಕ ಹೋಗಿ ನಾವು ಮಾಡ್ತೀವಿ. ಹಾಗಾಗಿ ಅದನ್ನ ಕಡಿಮೆ ಮಾಡಿದ್ರೆ ಇವಾಗ ಎನರ್ಜಿ ಸೇವ್ ಆಗುತ್ತೆ. ಆಯಿತಾ? ಏನಾದ್ರು ಡೌಟ್ಸ್ ಇದೆಯಾ ನಮಗೆ? ಒಂದು ಅಭ್ಯಾಸ, ಇನ್ನೊಂದು ನೀರಿನ ಅಂಶ, ಇನ್ನೊಂದು ಉಪವಾಸ. 3 ನಾವು ಇವತ್ತು ತಗೊಳ್ತಾ ಇದ್ದೀವಿ. ಈ ಧನುರ್ಮಾಸ ಪೂರ್ಣವಾಗಿ ನಮಗೆ ಡೈಲಿ ಸಾಧ್ಯವಾದರೆ ನಾವು ಮೆಸೇಜ್ ಹಾಕೋದು, ನಾನು ಈ ಅನುಷ್ಠಾನವನ್ನು ಇವತ್ತು ಕಂಪ್ಲೀಟ್ ಮಾಡಿದೆ, ಒಂದು ಅರ್ಧ ಗಂಟೆ ಸಮಯ ಕೊಡ್ತಾ ಇದ್ದೀನಿ, 1-1.5 ಗಂಟೆ ಕೊಡ್ತಾರೆ. ಈ ಸಮಯದಲ್ಲಿ 3 ಗಂಟೆ ಅಭ್ಯಾಸ ಮಾಡ್ತಾರೆ ಚಿಂತನೆ ಪ್ರಕ್ರಿಯೆ ಧನುರ್ಮಾಸದಲ್ಲಿ. ಬಟ್ ನಾವು ಒಂದು ಉಪಯೋಗನ ಮಾಡ್ಕೊಳ್ಳಿಲ್ಲ ಅಂದರೆ ಧನುರ್ಮಾಸ ಹೋಗಿ ಬೇರೆ ಮಾಸ ಬರುತ್ತೆ, ನಾವು ಮತ್ತೆ ಕಷ್ಟಪಡ್ತೀವಿ. ಅದಕ್ಕೆ ಈ ಟೈಮ್ನಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಡಬೇಕು. ಓಕೆನಾ? 1 ಗಂಟೆ ಅಭ್ಯಾಸ ಮಾಡ್ಬೋದಾ? ಅಂದರೆ ಬೆಳಗ್ಗೆನೇ ಮಾಡೋಕ್ಕಾಗಲ್ಲ, ಬೇರೆ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ. ಅದೇ ಸರ್ ಪೂಜೆ. ಹಾಂ, ಇದು ಪೂಜೆನೇ. ನಾನು ಇವತ್ತು ಹಂಗೆ ಮಾಡ್ತಾ ಇದ್ದೀನಿ ಸರ್, ಧನುರ್ಮಾಸ ಪೂಜೆ ಮಾಡ್ತಾ ಇಲ್ಲ, ಇದನ್ನ ಯೋಗ ಹೌದು ಬೆಸ್ಟು. ಧನುರ್ಮಾಸ ಮಾಡ್ತಾ ಇದ್ದೆ, ನಮ್ಮ ಧನುರ್ಮಾಸ ಪೂಜೆ ಮಾಡ್ತಾ ಇಲ್ಲ. ಅದೆಲ್ಲ ನಡೀತಾ ಇರುತ್ತೆ ಧ್ಯಾನ, ಅದ್ರ ಜೊತೆಗೆ ಅದು ನಡೀತಾ ಇರುತ್ತೆ. 3 ನಿಮಿಷ, 6 ನಿಮಿಷ, 9 ನಿಮಿಷ ಈ ಥರದ ಧ್ಯಾನ ಇದೆ. ಇನ್ನೆಲ್ಲವೂ ನಾವು ಆ ಟೈಮಲ್ಲಿ ಮಾಡ್ಕೊಂಡ್ರೆ ಆಯಿತು. ಯಾವುದನ್ನು ನಿಲ್ಲಿಸ್ತೀರ ಮಾಡ್ಬೋದು. ನಕ್ಷತ್ರ ಮಾಡ್ತಾ ಇದ್ದೀನಿ. ಹಾಂ, ಧನುರ್ಮಾಸದಲ್ಲಿ ಡೈರಿ ಮಾಡೋಣ ಅಂತ ಸಂಕಲ್ಪ ಮಾಡ್ಕೊಂಡು ಸ್ಟಾರ್ಟ್ ತುಂಬ ಎನರ್ಜಿಗಳು ಜಾಸ್ತಿ ಆಗುತ್ತೆ. ಸೂರ್ಯೋದಯಕ್ಕೆ ಕರೆಕ್ಟಾಗಿ ಆಗುದಿಲ್ಲ ಹೌದು, ಅದರ ಅಭ್ಯಾಸ ಮಾಡ್ತೀನಿ. ಕರೆಕ್ಟ್. ಎರಡು ಟೈಮ್ ಅಲ್ಲ, ಬೆಳಿಗ್ಗೆ. ಸೊ ಹಾಗಾಗಿ ಈ ಥರ ಏನೆಲ್ಲ ಪ್ರಕ್ರಿಯೆಗಳಿದೆ ಅದೆಲ್ಲವನ್ನು ನಾವು ಈ ಸಮಯದಲ್ಲಿ ಮಾಡಬೇಕು. ಪೂಜೆ ಪುರಸ್ಕಾರ, ಏನು ವ್ರತ ಮಾಡ್ತಕ್ಕಂಥದ್ದು, ಅರಳಿಕಟ್ಟೆ ಸುತ್ತಾಕ್ತಕ್ಕಂಥದ್ದು, ಇವೆಲ್ಲ ಒಳ್ಳೊಳ್ಳೆ ಪ್ಲೇಸ್ನ ನೋಡಿದ್ದು ಇದನ್ನು ಅದನ್ನು ನಾವು ಮಾಡಿದ್ರೆ ಅದು ಇರುತ್ತೆ. ಅದೆಲ್ಲ ಯಾಕೆ ಸುತ್ತಾಕ್ಲಿಕ್ಕೆ ಅಂತಲ್ಲ, ಈ ಥರದ ಆರೋಗ್ಯದ ಒಂದು ಸೆಂಟರ್ ಅದು, ಎನರ್ಜಿ ಸೆಂಟರ್ ಅಲ್ಲ ಅದೆಲ್ಲ. ಎಲ್ಲರೂ ಸುತ್ತಾಕಿ ಅಲ್ಲಿ ಒಂದು ಎನರ್ಜಿ ಫಾರ್ಮ್ ಆಗಿರುತ್ತೆ. ಆ ಒಂದು ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರುತ್ತೆ, ಆ ಒಂದು ಜಾಗದಲ್ಲಿ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ರಿಸೀವ್ ಮಾಡೋದು. ನೀವು ಏನೇ ಆಗಲಿ ಕ್ಲಾಕ್ ವೈಸ್ ಮಾಡಿ, ಅದು ಪಾಸಿಟಿವ್ ಆಗುತ್ತೆ. ಆಂಟಿ ಕ್ಲಾಕ್ ವೈಸ್ ಮಾಡಿ ಅದು ನೆಗೆಟಿವ್ ಆಗುತ್ತೆ ಅಲ್ವಾ? ಕ್ಲಾಕ್ ವೈಸ್ ಮಾಡ್ತಾ ಇರ್ತಾರಲ್ಲ, ಸುತ್ತಾಡ್ತಾ ಇರ್ತಾರೆ. ನಾವು ಪ್ರದಕ್ಷಿಣೆ, ಪ್ರಾಕಾರ ಉತ್ಸವ ಅಲ್ವಾ, ನಗರ ಸಂಕೀರ್ತನೆ, ಇವೆಲ್ಲ ಏನು ಕ್ಲಾಕ್ ವೈಸ್ ಆಗ್ತಾ ಇರುತ್ತೆ. ಅದರಲ್ಲಿ ವೈಬ್ರೇಷನ್ಸ್ ಇರುತ್ತೆ. ಅದನ್ನು ರಿಸೀವ್ ಮಾಡ್ಕೊಂಡು ಸಭೆ ಒಳ್ಳೆಯದ. ಆ ಥರದನ್ನು ನಾವು ಗೊತ್ತಿಲ್ಲದೇ ನಾವು ರಿಸೀವ್ ಮಾಡ್ಕೊಳ್ತೀವಿ. ಅದನ್ನು ನಮಗೆ ಗೊತ್ತಾಗ್ಬೇಕಾದ್ರೆ ಈ ಥರ ಒಂದು ಉಪವಾಸ ಸ್ಥಿತಿ, ಮೌನ ಸ್ಥಿತಿ ಈ ಥರಕ್ಕೆ ಬಂದರೆ ಮಾತ್ರ ಗೊತ್ತಾಗುತ್ತೆ.
ಸೊ ಹಾಗೆ ನಾವು 3 ಹೊತ್ತು ಮಾಡ್ತೀವಿ ಊಟ, 4 ಹೊತ್ತು ಮಾಡ್ತೀವಿ ಊಟ ಅಂದ್ಕೊಂಡು ಇವೆಲ್ಲ ಮಾಡಿದ್ರೆ ಅದೆಲ್ಲ ನಾವು ಭಾಗವಹಿಸಿದ್ರು ಅದ್ರ ಎಫೆಕ್ಟ್ ಏನಂತ ನಮ್ಗೆ ಗೊತ್ತಾಗಲ್ಲ. ಒಂದು ಭಜನೆಯಿಂದ ಏನು ಎಫೆಕ್ಟ್ ಆಗುತ್ತೆ ಅದು ಗೊತ್ತಾಗಲ್ಲ, ಇಂಥದ್ದೆಲ್ಲ ಇರುತ್ತೆ. ನಾವು ಸೆನ್ಸಿಟಿವ್ ಆದರೆ ಅದು ನಮ್ಗೆ ಗೊತ್ತಾಗುತ್ತೆ. ಅದನ್ನು ಇನ್ನಷ್ಟು ಚೆನ್ನಾಗಿ ನಾವು ಉಪಯೋಗ ಮಾಡ್ಬೋದು. ನಮ್ಮಲ್ಲಿ ಅಗ್ನಿಹೋತ್ರ ಮತ್ತು ಪ್ರಾಣತತ್ವ ಈಗ ಅನುಷ್ಠಾನ ಹೇಳಬೇಕು. ಇಷ್ಟೇ ಅನುಷ್ಠಾನ ಆಗಿದೆ, 50ನೇದಾಗಿದೆ. ಕಂಟಿನ್ಯೂ ಮಾಡ್ಕೊಂಡು 21 ಆದಮೇಲೆ 22. ಸೊ ನೆಕ್ಸ್ಟ್ ವಾರ ಬರೋಷ್ಟರಲ್ಲಿ 25 ಆಗಿರುತ್ತೆ ಮೇ ಬಿ, ಆ ಥರ. ನೆಕ್ಸ್ಟ್ ಅದಕ್ಕೂ ನೆಕ್ಸ್ಟ್ ವಾರ 30 ಆಗಿರುತ್ತೆ. ಆ ಥರ ಇನ್ಕ್ರೀಸ್ ಆಗ್ತಾ ಹೋಗ ಅಷ್ಟೇ ಅನುಷ್ಠಾನದಲ್ಲಿ ಇದೀನಿ ಅನ್ನೋದು ಬರಬೇಕು ನಿಮಗೆ. ಅವಾಗ ಚೈತನ್ಯ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ನಾವು ಗ್ಯಾಪ್ ಕೊಡ್ತೀವಿ, ಅದು ಹಾಗೆ ಕೊಡ್ತೀವಿ, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ಲ. ಸೊ ಒಂದು ಸಲ ನಾವು ಬೀಜ ಬಿತ್ತನೆ ಮಾಡಿದ ನಂತರ, ಬೀಜ ಸಂಸ್ಕಾರ ಆದ ನಂತರ ಏನಾಗಬೇಕದು, ಏನಾಗುತ್ತೆ? ಹಾಂ, ಆಮೇಲೆ ಸಸಿ ಆಗುತ್ತೆ, ಸಸಿ ಆಗುತ್ತೆ, ಸಸಿ ಆಗುತ್ತೆ, ಆಮೇಲೆ ದೊಡ್ಡ ಮರ ಆಗುತ್ತೆ, ಗಿಡ ಆಗುತ್ತೆ, ಆನಂತರ ಮರ. ಬೀಜ ಬಿತ್ತನೆ ಆದಮೇಲೆ ಅದನ್ನು ಬಿಡ್ಬೇಕು ನಾವು, ಮೊಳಕೆ ಮೊಳಕೆ ಬರಲಿಕ್ಕೆ, ಬೇರು ಬರಲಿಕ್ಕೆ ಬಿಡಬೇಕು. ನಾವು ಗ್ಯಾಪ್ ಕೊಟ್ಟರೆ ಏನಾಗುತ್ತೆ? ಇವತ್ತು ನಾನು ಬೀಜ ಬಿತ್ತನೆ ಮಾಡಿದೆ, ಬೆಳಿಗ್ಗೆ ಎದ್ದು ನೋಡ್ತೀನಿ ಬೇರು ಬಿಟ್ಟಿದ್ದ, ಮತ್ತೆ ನೆಡ್ತೀನಿ, ಇಲ್ಲ ಇಲ್ಲ ಬಿಟ್ಟಿಲ್ಲ. ರಾತ್ರಿ ನೋಡ್ತೀನಿ ಮೊಳಗೆ ಬಿಟ್ಟಿದ್ದ, ಮತ್ತೆ ಬೆಳಿಗ್ಗೆ ಮತ್ತೆ ಬೇರೆ ಬಿಟ್ಟಿದ್ದೆ ಅಂತ ಹೇಳಿ ನೋಡ್ತೀನಿ. ಆತ ನೋಡ್ರೆ ಬೀಜ ಏನಾಗುತ್ತೆ? ಅದು ಗೊಬ್ಬರ ಕೊಡುತ್ತೆ ಅಲ್ವಾ? ಹಾಗಾಗಿ ಚೈತನ್ಯ ಪ್ರಕ್ರಿಯೆಯಲ್ಲಿ ನಾವು ಒಂದು ಸಲ ಸಂಕಲ್ಪ ತಗೊಂಡು ಸಾಧನೆ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡಲಿಕ್ಕೆ ಅದು ಇಂಪ್ರೂವ್ ಆಗಲಿಕ್ಕೆ ಬಿಡಬೇಕು. ಇಂಪ್ರೂವ್ ಆಗಲಿಕ್ಕೆ ಬಿಡಬೇಕಂದ್ರೆ ನಾವೇನು ಮಾಡಬೇಕು? ಸಾಧನೆ ಮಾಡಬೇಕು, ಅಭ್ಯಾಸ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಆ ಥರ ಅನುಷ್ಠಾನ ಮಾಡಿದ್ರೆ ಪಂಚಭೂತಗಳ ಸಪೋರ್ಟ್ ನಮಗೆ ಸಿಗುತ್ತೆ. ಇಲ್ಲಾಂತಂದ್ರೆ ಅದೇನಾಗ್ತದೆ ನೋಡೋಣ, ಒಂದು ವಾರ ಮಾಡಿದ್ನಲ್ಲ ಅದೇನಾಗುತ್ತೆ ನೋಡೋಣ, ನಮಗೆ ಏನೂ ಆಗಿರಲ್ಲ, ನಮ್ಗೆ ಗೊತ್ತೇ ಆಗಲ್ಲ. ಆ ಥರ ನಿರಂತರ ಅಭ್ಯಾಸ ಅಂತ ಅನುಷ್ಠಾನ ಆಗುತ್ತೆ. ಒಂದ್ಸಲ ಅನುಷ್ಠಾನ ಕಂಪ್ಲೀಟ್ ಆದಮೇಲೆ ಅದು ನಿಮಗೆ ಎನರ್ಜಿ ಲೆವೆಲ್ ಆಗಿರುತ್ತೆ. ಈ ಆಸನ ನಾನು ಯಾವಾಗೋ ಮಾಡಿದ್ದೀನಿ, ಮಾಡ್ಕೊಂಡಿದ್ದ ತಕ್ಷಣ ಆಗ್ಬೋದು. ಇದಕ್ಕೇನು ಪೂರ್ವಾಭ್ಯಾಸ ಇರಲಿಲ್ಲ, ಮತ್ತೊಂದು ಏನೂ ಇರಲಿಲ್ಲ ಅಲ್ವಾ? ಯಾಕಂತ ಹಂಗೆ ಮಾಡಬೇಕು. ಹಿಂಗೆ ಅದು ಅನುಷ್ಠಾನ ಆಗಿದೆ.